ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಮತ್ತೆ ಎಡವಟ್ಟು, ಪರೀಕ್ಷಾರ್ಥಿಗಳ ಆಕ್ರೋಶ. ನ್ಯೂಸ್5ಗೆ ಸ್ವಾಗತ. ಕರ್ನಾಟಕ ಲೋಕಸೇವಾ ಆಯೋಗದ ಕೆಎಎಸ್ ಗ್ರೂಪ್ ಎ ಮತ್ತು ಬಿ ಪರೀಕ್ಷೆಯಲ್ಲಿ ಭಾರೀ ಎಡವಟ್ಟು ನಡೆದಿದೆ. ಕೋಲಾರ ಪರೀಕ್ಷಾ ಕೇಂದ್ರಗಳಲ್ಲಿ OMR ಶೀಟ್ನಲ್ಲಿ ನೋಂದಣಿ ಸಂಖ್ಯೆಗಳ ತಪ್ಪುಗಳು ಕಂಡುಬಂದಿದ್ದು, ಅಭ್ಯರ್ಥಿಗಳು ಹಾಗೂ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಡವಟ್ಟು ಆಗಿದ್ದರಿಂದ ಕೆಪಿಎಸ್ ಮತ್ತೊಮ್ಮೆ ಪರೀಕ್ಷೆ ನಡೆಸಲಾಗಿದೆ. ಆದರೆ ಇದೀಗ ಮತ್ತೆ ಅದೇ ಎಡವಟ್ಟು ಮಾಡಿದೆ. ಪ್ರವೇಶ ಪತ್ರದ ಸಂಖ್ಯೆ ಹಾಗೂ OMR ಸಂಖ್ಯೆ ಹೊಂದಾಣಿಕೆ ಆಗದ ಆರೋಪ ಕೇಳಿ ಬಂದಿದ್ದು, ಹೀಗಾಗಿ ಪರೀಕ್ಷಾ ಕೇಂದ್ರದಿಂದ ಹೊರಬಂದು ಪರೀಕ್ಷಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರವೇಶ ಪತ್ರ OMR ಶೀಟ್ನಲ್ಲಿ ಬೇರೆ ರಿಜಿಸ್ಟರ್ ನಂಬರ್ ಇದೆ, ಬೇರೆ ಬೇರೆ ರಿಜಿಸ್ಟರ್ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರ್ತಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಪರೀಕ್ಷೆ ಬರೀರಿ, ಇಲ್ಲವಾದರೆ ಬಿಡಿ ಅಂತ ಅಧಿಕಾರಿಗಳು ಸಿಬ್ಬಂದಿ ವಿರುದ್ಧ ಪರೀಕ್ಷಾರ್ಥಿಗಳಿಗೆ ಧಮಕಿ ಹಾಕಿದ ಆರೋಪ ಮಾಡಲಾಗಿದೆ. ಇನ್ನು ಕೋಲಾರದಲ್ಲಿ 5718 ಪರೀಕ್ಷಾರ್ಥಿಗಳಿಗಾಗಿ ಪರೀಕ್ಷೆ ನಡೆಸಿದ್ದು, 14 ಪರೀಕ್ಷಾ ಕೇಂದ್ರಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಪೈಕಿ 3 ಕೇಂದ್ರಗಳಾದ ಜೂನಿಯರ್ ಕಾಲೇಜು, ಮಹಿಳಾ ಕಾಲೇಜು ಹಾಗೂ ಬಾಯ್ಸ್ ಕಾಲೇಜಿನ ಕೇಂದ್ರಗಳಲ್ಲಿ ಸಮಸ್ಯೆ ಕಂಡುಬಂದಿದೆ. ವಿಮಲಾ ದೀಪಕ್, ನ್ಯೂಸ್5 ಕೋಲಾರ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ರಿಜಿಸ್ಟ್ರೇಷನ್ ನಂಬರ್ ಬಾರ್ ಕೋಡಿಂಗ್ ಆಗಿರಬೇಕು. ಈ ಬಾರ್ ಕೋಡಿಂಗ್ ಮ್ಯಾಚ್ ಆಗಬೇಕು. ಬಟ್ ಕೆಪಿಎಸ್ಸಿ ಏನ್ ಮಾಡಿದೆ, ಈ 3 ನಂಬರ್ಸ್ಗೆ ಈ 4 ನಂಬರ್ಸ್ ಮಧ್ಯೆ ಇರೋ 2 ನಂಬರ್ಸ್ಗೆ ಮಿಸ್ ಮಾಡಿದೆ. ಆ ಮಿಸ್ ಮಾಡಿದ ನಂಬರ್ಸ್ ನಾವೇ ಮತ್ತೆ OMR ಶೀಟ್ ಎಲ್ಲಾನು ಇದರಲ್ಲೂ ರಾಂಗ್ ಇದೆ ಸರ್. OMR ಶೀಟ್ ಎಲ್ಲ ಆಲ್ಫಾಬೆಟ್ ಪ್ರಕಾರ ಕೊಟ್ಟಿಲ್ಲ ನಮಗೆ. ನಮ್ಮ ರಿಸಲ್ಟ್ ಏನಾಗುತ್ತೆ ಅಂದ್ರೆ, ಈ OMR ಶೀಟ್ ಕಟ್ ಮಾಡಿ ಸ್ಕ್ಯಾನಿಂಗ್ ಹೋಗುತ್ತೆ. ಈ ಸ್ಕ್ಯಾನಿಂಗ್ ಹೋಗೋದು ಈ ನಂಬರ್ಗೂ ನಮ್ಗೆ ಮ್ಯಾಚ್ ಆಗಲ್ಲ, ರಿಸಲ್ಟ್ ಬೇರೆ ಆಗುತ್ತೆ. ಇದನ್ನು ನೋಡ್ಬಿಟ್ಟು ಇದಲ್ಲ ಇಲ್ಲಿ ನೋಡಿ, ಇಲ್ಲಿ ಯಾವ್ದು ಬಂದಿದೆ 0409 ಬಂದಿದೆ, 01 ಬರಬೇಕಲ್ಲ. ಕೆಪಿಎಸ್ಸಿ ಕರ್ಮಕಾಂಡ ಗೌರ್ಮೆಂಟ್ ಏನು ಮಾಡ್ತಾ ಇದೆ? ಇದಕ್ಕೆಲ್ಲ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಕೆಪಿಎಸ್ಸಿ ಏನು ಮಾಡ್ತಾ ಇದೆ? ನಮಗೆಲ್ಲ ಅನ್ಯಾಯ ಆಗಿರೋದು. ಮನೆಯೂ ಈ ಥರನೇ ಇತ್ತು, ಮತ್ತೆ ರೀಸು ಮತ್ತು ಈ ಥರ ಮಾಡಿದ್ರೆ ಏನು ಮಾಡೋದು? ಕೆಪಿಎಸ್ಸಿ ಏನು ನಿದ್ದೆ ಮಾಡ್ತಾ ಇದೆಯಾ? ಗೌರ್ಮೆಂಟ್ ನಿದ್ದೆ ಮಾಡ್ತಾ ಇದೆಯಾ? ಮತ್ತೆ ಗಲಾಟೆ ಮಾಡ್ಬೇಕು, ಕೂತ್ಕೊಂಡು ಬರೀರಿ ಅಂತ 10-30 ಕೊಟ್ಟವ್ರೆ. ನಾವು ಬರ್ದು ಏನು ಯೂಸು? ಸಂಪೂರ್ಣವಾಗಿ ವಿಫಲ ಆಗಿದೆ. ಅವರಿಂದ ಮಾಡಕ್ಕಾಗಲ್ಲ. ದಯವಿಟ್ಟು UPSC ಆಯೋಗಕ್ಕಾದ್ರೂ ಕೊಟ್ಟರೆ, UPSC ವರ್ಷ ಮಾಡ್ತಾರೆ. ಮತ್ತೆ ಏನು 10,000 ಜನ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮಾಡ್ತಾರೆ. ನಾವು ಬರ್ತಿದ್ದ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇವ್ರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ದಯವಿಟ್ಟು KPSC ಅವರು ನಮ್ಮ ಬೇರೆ ಇದಕ್ಕೆ ಕೊಡಿ. ಆಮೇಲೆ ಏನು ರಿಲ್ಯಾಕ್ಸೇಷನ್ ಕೊಡಬೇಕು ಅಂತೇಳಿ, ಏನು ರಿಲ್ಯಾಕ್ಸೇಷನ್ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಎಲ್ಲ ಒಂದೇ ಸೊಲ್ಯೂಷನ್, ಸ್ಟೇಟ್ ಲೆಜಿಸ್ಲೇಷನ್ ಒಂದು ಆಗಲೇಬೇಕು, ಅಮೆಂಡ್ಮೆಂಟ್. ಸಿದ್ದರಾಮಯ್ಯ ಅವರು ಇದ್ರ ಸೀರಿಯಸ್ ಆಗಿ ಏನಾದರೂ ಆಕ್ಷನ್ ತಗೊಳ್ಳೇಬೇಕು. ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಹಾಲ್ ಟಿಕೆಟ್ ಇದು ಆನ್ಸರ್ ಶೀಟು, ಹಾಲ್ ಟಿಕೆಟ್. ಹಾಲ್ ಟಿಕೆಟಲ್ಲಿ ಇರ್ತಕ್ಕಂಥದ್ದೇ ನಂಬರೇ ಬೇರೆ, ಆನ್ಸರ್ ಶೀಟ್ ನಂಬರೇ ಬೇರೆ. ಹೀಗಾಗಿರುವ ಕೆಲವರಿಗೆಲ್ಲ ಏಜು ಆಗೋಗ್ಬಿಟ್ಟಿದೆ. ಮತ್ತೆ ಅವ್ರು ಎಕ್ಸಾಮ್ ಬರೀಬೇಕಾದಂತಂದ್ರೆ ಅವ್ರಿಗೆ ಅವಕಾಶ ಇಲ್ಲ. ಇದರಲ್ಲಿ ಏನೇನು ಲ್ಯಾಪ್ಸಸ್ ಯಾರ್ಯಾರ ಮುಖಾಂತರ ಆಗಿದೆ ಅವ್ರನ್ನೆಲ್ಲರೂ ಕೂಡ ತಪ್ಪಿತಸ್ಥರಾಗಿ ಮಾಡಿ ಅವ್ರು ಇಮಿಡಿಯೇಟಾಗಿ ಕ್ರಮ ತಗೊಳ್ಳೋದ್ರ ಜೊತೆಗೆ, ಯಾರಿಗೆ ಏಜು ಹೆಚ್ಚಾಗಿ ಆಗಿಬಿಟ್ಟು ಮತ್ತೆ ಎಕ್ಸಾಮ್ ಬರೆಯೋಕೆ ಆಗೋದಿಲ್ವೋ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡಬೇಕು. ಜೊತೆಗೆ ಇವತ್ತು ಮಹಿಳೆ ಬಹಳಷ್ಟು ನೊಂದಿದ್ದಾರೆ, ಅಭ್ಯರ್ಥಿಗಳು ಬಹಳ ನೊಂದುಬಿಟ್ಟಿದ್ದಾರೆ. ಬೇರೆ ಕೈಯಲ್ಲಿ ಸ್ಕ್ಯಾನ್ ಮಾಡೋದು ಅವೆಲ್ಲ ಡೂಪ್ಲಿಕೇಟ್ ಕೂಡ ಆಗಲ್ಲ.